ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೋರಾಟದ ಮೂಲಕ ಹಕ್ಕು ಸವಲತ್ತು ಪಡೆಯಿರಿ. ಅಂಬೇಡ್ಕರ್ ಬಾಬೂಜಿ ಜಯಂತಿಯಲ್ಲಿ ದೊರೈರಾಜ್ ಸಲಹೆ. ತುಮಕೂರು ಸ್ವಚ್ಛತಾ ಕಾರ್ಯ ನಿರ್ವಹಿಸುತ್ತಿರುವ ಸಫಾಯಿ ಕರ್ಮಚಾರಿಗಳ ಸೇವಾ ರಕ್ಷಣೆ, ಕುಟುಂಬ ರಕ್ಷಣೆಯನ್ನು ಸರ್ಕಾರ ಮಾಡಬೇಕು. ಅವರಿಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಪ್ರಗತಿಪರ ಚಿಂತಕ ಕೆ ದೊರೈರಾಜ್ ಹೇಳಿದರು. ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ನಗರದ ಮಹಾನಗರದ ಪಾಲಿಕೆ ಆವರಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮಲ್ಲಿ ಎಲ್ಲದಕ್ಕೂ ಕಾನೂನು ಮಾಡಬೇಕು. ಕಾನೂನು ಮಾಡದೆ ಪಾಲನೆ ಆಗುವುದಿಲ್ಲ. ಅಸ್ಪೃಶ್ಯತೆ ವಿರುದ್ಧ ಕಾನೂನು ಮಾಡದಿದ್ದರೆ ಅದು ಯಾವ ಮಟ್ಟಕ್ಕೆ ಹೋಗುತ್ತಿತ್ತೋ ಹೇಳಲಾಗದು. ನಮ್ಮ ಸಮಸ್ಯೆಗಳನ್ನು ಕಣ್ಣು ಕಿವಿ ಇಲ್ಲದ ಸರ್ಕಾರಗಳಿಗೆ ತಲುಪಿಸಬೇಕು. ಸರ್ಕಾರಗಳನ್ನು ಎಚ್ಚರಿಸಿ ಕೆಲಸ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂದೊದಗಿದೆ ಎಂದರು. ಸಣ್ಣ ಪುಟ್ಟ ಬೇಡಿಕೆಗಳಿಗೆ 16 ವರ್ಷ ಹೋರಾಟ ಮಾಡಬೇಕಾಗುತ್ತದೆ. ನಮ್ಮ ಸವಲತ್ತು ಪಡೆಯಬೇಕಾದರೆ ಹೋರಾಟ ಅನಿವಾರ್ಯ. ಅತ್ಯಂತ ಅಪಾಯಕಾರಿ ಕೆಲಸ ಮಾಡುತ್ತಿರುವ ಸಫಾಯಿ ಕರ್ಮಚಾರಿಗಳಿಗೆ ರಕ್ಷಣೆ, ಅವರಿಗೆ ಬೇಕಾದ ಸವಲತ್ತು ಸರ್ಕಾರ ಮಾಡಿಕೊಡಬೇಕು. ಮೊದಲು ಅವರಿಗೆ ಮನೆಗಳನ್ನು ಕೊಡಬೇಕು. ಅಗತ್ಯ ಸೌಕರ್ಯ ಒದಗಿಸುವಲ್ಲಿ ತಾರತಮ್ಯ ಮಾಡಬಾರದು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಸಭೆ ಮಾಜಿ ಸದಸ್ಯ ಬಾಬು ಜಗಜೀವನರಾಮ್ ಪ್ರಶಸ್ತಿ ಪುರಸ್ಕೃತರಾದ ನರಸಿಯಪ್ಪರವರು ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟ ಕಾರಣ ನಾವು ಇಂದು ಈ ಸ್ಥಿತಿಯಲ್ಲಿದ್ದೇವೆ. ಸಫಾಯಿ ಕರ್ಮಚಾರಿಗಳು ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ, ಉನ್ನತ ಸ್ಥಾನ ಗಳಿಸಲು ಅವಕಾಶ ಮಾಡಿಕೊಡಿ. ಇಂದು ಹಲವಾರು ಸಮಸ್ಯೆಗಳಿಗೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ವೈಕೆ ಬಾಲಕೃಷ್ಣ ಮಾತನಾಡಿ, ಸಮಾಜದ 2 ಕಣ್ಣುಗಳಂತಿರುವ ಇಬ್ಬರು ಮಹನೀಯರ ಜಯಂತಿಯನ್ನು ಇಂದು ನಾವು ಆಚರಿಸುತ್ತಿದ್ದೇವೆ. ಇಬ್ಬರು ಸಾಮಾಜಿಕ ಬದಲಾವಣೆಯ ಕ್ರಾಂತಿಕಾರರು. ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟು ಈ ಮಹನೀಯರ ಹೋರಾಟದ ಬದುಕನ್ನು ಪರಿಚಯಿಸಿದರೆ ಇವರ ಜಯಂತಿ ಆಚರಣೆಗೆ ಅರ್ಥ ಬರುತ್ತದೆ ಎಂದರು. ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಎಚ್.ಕೆ. ಓಬಳೇಶ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ನಗರ ಪಾಲಿಕೆ ಕಾರ್ಯಪಾಲಕ ಇಂಜಿನಿಯರ್ ಬಿಜೆ ವಿನಯ್ ಕುಮಾರ್, ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ಎ ಪ್ರವೀಣ್ ಕುಮಾರ್, ಎಸ್ಎಚ್ ಚಂದ್ರಪ್ಪ ಮೊದಲಾದವರು ಭಾಗಿಯಾಗಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಜೈ, ಬಾಬು ಜಗಜೀವನ್ ರಾಮ್ ರವರಿಗೆ ಕೈ ಕೈ ಕೈ. ಗುರುರಾಜಣ್ಣವರೇ, ಕರೆಕ್ಟ್. ಅವ್ರು ಹೇಳ್ತಾ ಇರೋದು, ಅನೇಕ ವರ್ಷದಿಂದ ಹೋರಾಟ ಮಾಡಿ ಸಣ್ಣ ಸಾಧನೆ ಮಾಡಿದೀವಿ. ಆ ವಿಷಯದಲ್ಲಿ ಬಂದಾಗ ಈಗ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿ ಒಟ್ಟು 12 ಮಹಾನಗರ ಪಾಲಿಕೆಗಳಲ್ಲಿ 1969 ಜನ UGD ವರ್ಕರ್ಸ್ ಇದ್ದಾರೆ ಈಗ ಸದ್ಯಕ್ಕೆ. ಅದರಲ್ಲಿ 447 ಜನಕ್ಕೆ ಕಾಯಂ ಆಗಕ್ಕೆ ಆದೇಶಗಳಾಗಿದ್ದಾವೆ. ಆದರೆ ಅದು UGD ಹೆಲ್ಪರ್ಸ್ ಅಂತ ಹೊಸ ಹುದ್ದೆ ಆಗಿರೋದ್ರಿಂದ ಅದಕ್ಕೊಂದು ಹೊಸ ಪಾಲಿಸಿ ಮಾಡಬೇಕು ಅಂತೇಳಿ ಕಳೆದ 3 ತಿಂಗಳಿಂದ ಅದು ಕಾನೂನು ಇಲಾಖೆಯಲ್ಲಿ ಪಾಲಿಸಿ ಆಗಿ ಬಂದಿದೆ. ಈಗ ಅದೀಗ ಕ್ಯಾಬಿನೆಟ್ಗೆ ಹೋಗಿ, ಕ್ಯಾಬಿನೆಟ್ಗೆ ಹೋದ್ಮೇಲೆ ಜೀವೋ ಆಗಿ ಬರುತ್ತೆ. ಅದು ಬಂದ ಮೇಲೆ ನಮ್ಮ ಜಿಲ್ಲೆನಲ್ಲಿ 43ರಿಂದ 46 ಜನ ಕಾಯಂ ಆಗ್ತಾರೆ ಈಗ UGD ವರ್ಕರ್ಸು. ಮತ್ತೆ 175 ಜನ ಏನು ಕಾರ್ಮಿಕರಿದ್ದಾರೆ, ಲೋಡರ್ಸು, ಕ್ಲೀನರ್ಸು, UGD ವರ್ಕರ್ಸು, ಅವರೆಲ್ಲರೂ ನೇರ ಪಾವತಿಗೆ ಬರ್ತಾರೆ ಈಗ. ಅಂದ್ರೆ ಕಾಂಟ್ರಾಕ್ಟ್ ರದ್ದಾಗಿ ನೇರ ಪಾವತಿ ತಗೊಳ್ಳಕ್ಕೆ ಎಲ್ಲ ಹಾಗೆ ಆಲ್ರೆಡಿ ಕಾನ್ಫರ್ಮ್ ಮಾಡಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಅದೆಲ್ಲ ಆಗ್ತವೆ. ಅಂದ್ರೆ 1969 UGD ವರ್ಕರ್ಸು ಮತ್ತೆ ಚಾಲಕರು ಏನಿದ್ದಾರೆ ಅಷ್ಟು ಜನದಲ್ಲಿ 473 ಜನ ಮಾತ್ರ ಸದ್ಯಕ್ಕೆ ತಗೊಳಕ್ಕಾಗಿದೆ. ಉಳಿದೋದನ್ನ ಹಂತ ತಗೊಂತೀವಿ ಅಂತ ಹೇಳಿ ಪೆಂಡಿಂಗ್ ಇಟ್ಟಿರೋದನ್ನ. ಅಷ್ಟಾದ್ರೂ ಆಗುತ್ತೆ. ಬಟ್ ಆದ್ರೆ ಹೋರಾಟ ಮತ್ತು ಒಗ್ಗಟ್ಟು ನಾವೆಲ್ಲರೂ ಚೆನ್ನಾಗಿ ಹಿಂಗೆ ಇದ್ರೆ ಖಂಡಿತ ಇನ್ನೊಂದು ವರ್ಷದಲ್ಲಿ ಎಲ್ಲರೂ ಕಾಯಂ ಆಗ್ತಾರೆ, ಎಲ್ಲರಿಗೂ ಉದ್ಯೋಗ ಸಿಗುತ್ತೆ. ಇಲ್ಲ ಅಂತಂದ್ರೆ ನಾವು ಮತ್ತೆ ಗುತ್ತಿಗೆ ಆಧಾರ ಮೇಲೆ ಇರ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಒಗ್ಗಟ್ಟನ್ನ ಬಿಡಬಾರ್ದು. ಅದ್ರ ಜೊತೆಗೆ ಇನ್ನೊಂದು ನಿಮ್ಗೆ ಎಲ್ಲರಿಗೂ ಇದೆ, ನನ್ನ ನೆನಪು ಬಂತು ನಿಮ್ಗೆ ಹೇಳ್ತೇನೆ, ಯಾರಿಗೂ ಹಣ ಕೊಡಬೇಡಿ ದಯವಿಟ್ಟು. ನೋಡಿ, ಎತ್ತು ಸಾಕಿದಂತ ತಂದೆ ತಾಯಿಗಳನ್ನ ಯಾವ ರೀತಿ ಕಾಣ್ತೇವೆ ನಾವು, ಎಷ್ಟು ಗೌರವದಿಂದ ಕಾಣ್ತೇವೆ, ಅಂತ ಗೌರವದಿಂದ ಕಾಣುವಂಥದ್ದಾಗಬೇಕು. ಅವ್ರಿಗೆ ರಕ್ಷಣೆಯನ್ನೆಲ್ಲ ಸಿಗಬೇಕು. ಇವೆಲ್ಲ ಆಗ್ಬೇಕಂದ್ರೆ ಕಾನೂನುಗಳಾಗಬೇಕು. ಈ ದೇಶದ ಒಂದು ದೊಡ್ಡ ದುರಂತ ಅಂದ್ರೆ ಕಾನೂನುಗಳು ಆಗದೆ ಹೋದ್ರೆ ಯಾವನು ಪಾಲನೆ ಮಾಡೋದಿಲ್ಲ. ಇವತ್ತು ಅನ್ಟಚಬಿಲಿಟಿ ಕೂಡ ಅಷ್ಟೇ, ಅಸ್ಪೃಶ್ಯತೆ ಕಾನೂನು ಇಲ್ಲದೆ ಹೋದ್ರೆ ಅದು ಇನ್ನೂ ಬಹಳ ಭಯಾನಕವಾಗಿರುವಂಥದ್ದು. ಕಾನೂನುಗಳು ಮಾಡಬೇಕು. ಕಾನೂನುಗಳು ಇವರ ರಕ್ಷಣೆಗೆ ಕಾನೂನುಗಳಾಗಬೇಕು. ಮತ್ತೆ ಅವರ ಕೌಟುಂಬಿಕ ಅಭಿವೃದ್ಧಿಗೆ ಕಾನೂನುಗಳಾಗಬೇಕು. ಎಲ್ಲ ರೀತಿಯ ಕೊರತೆಗಳನ್ನು ತುಂಬುವಂಥದ್ದು ನಮ್ಮ ಕಿವಿ ಕಣ್ಣು ಇರುವಂಥ ಸರ್ಕಾರಗಳಿಗೆ ಆಗಬೇಕು. ಇವು ನೀವು ಮಾತಾಡಿದಷ್ಟು ಸುಲಭವಾಗಿ ಬರೋಲ್ಲ. ಈ ಸಣ್ಣ ಪುಟ್ಟ ಸವಲತ್ತುಗಳಿಗೇನೆ 16 ವರ್ಷ ಹೋರಾಟ ಮಾಡಿರೋಂಥ ದಾಖಲೆಗಳು ನಿಮಗೂ ಇದೆ. ಹಾಗಾಗಿ ಇವರಿಗೆ ಒಂದು ಸೇವಾ ರಕ್ಷಣೆ ಬೇಕು. ಅವರ ದುಡಿಮೆಗೆ ತಕ್ಕಂಥ ವೇತನಗಳು ಬೇಕು. ಅವರ ಕುಟುಂಬಕ್ಕೆ ರಕ್ಷಣೆ ಬೇಕು. ಮತ್ತೆ ಅವೆಲ್ಲವನ್ನ ಮಾಡಾಗ ಕೂಡ
ಈಗ ಮೂಲಭೂತ ಸೌಲಭ್ಯಗಳನ್ನು ಕೊಡೋದ್ರಲ್ಲಿ ಯಾವುದೇ ತಾರತಮ್ಯವನ್ನು ಮಾಡಬಾರ್ದು. ಮೊದಲ ಆದ್ಯತೆಯಾಗಿ ಅವ್ರಿಗೆ ವಸತಿ ಸೌಲಭ್ಯಗಳನ್ನು ಕೊಡಬೇಕು, ಅವ್ರ ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯಗಳನ್ನು ಕೊಡಬೇಕು. ಇವೆಲ್ಲವೂ ಕೂಡ ಆದ್ಯತೆ ಮೇಲೆ ಒಳಚರಂಡಿ ನೌಕರಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಅದಕ್ಕಾಗಿ ಸಂಘಟಿತರಾಗಿ ಹೋರಾಟವನ್ನು ಮಾಡೋಣ. ಯಾರು ನಿರಾಶರಾಗೋ ಅಗತ್ಯ ಇಲ್ಲ. ನಾವು ಧೈರ್ಯದಿಂದ, ಇದು ನಮ್ಮ ಹಕ್ಕದು, ಮತ್ತೆ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ, ಅದು ಸಂವಿಧಾನಬದ್ಧವಾದಂಥ ಡ್ಯೂಟಿ ಅದು. ಹಾಗಾಗಿ ಸರ್ಕಾರ ನಮ್ಮ ಕಷ್ಟಗಳನ್ನು ನೋಡಿ ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಪರಿಹಾರ ಮಾಡಬೇಕು ಅಂತ ಹೇಳಿ ಸಭೆಯಲ್ಲಿ ಆಗ್ರಹಿಸ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಮತ್ತೊಮ್ಮೆ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಬಹಳ ಅಪಾಯಕಾರಿಯಾದಂಥ ಕೆಲಸಗಳನ್ನು ಮಾಡುವಂಥವ್ರು ಒಳಚರಂಡಿ ಕಾರ್ಮಿಕರು ತುಂಬ ಅಪಾಯಕಾರಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವರು ಅದೇ ಒಂದು ತುಚ್ಛ ಭಾವನೆಯಿಂದ ಜಾತಿ ಕಾರಣಕ್ಕೋ ಅಥವಾ ವೃತ್ತಿಯ ಕಾರಣಕ್ಕೋ ಬಹಳ ಅವಿವೇಕದಿಂದ ನಡ್ಕೊಂಡು ಅವರ ಜೀವಕ್ಕೆ ಕುತ್ತು ತಂದಿರೋದ್ರಿಂದ ಹೋರಾಟ ಮಾಡಿ ಬಹಳಷ್ಟು ಗೆಲುವನ್ನು ನಾವು ಪಡೆದಿದ್ದೇವೆ. ಅವಾಗೆಲ್ಲ 1,000, 2,000 ಒಂದು 10 ಲಕ್ಷದವರೆಗೆ ಅವ್ರಿಗೆ ಕಾಂಪನ್ಸೇಷನ್ ಕೊಡೋವಷ್ಟು ಮಟ್ಟಿಗೆ ಹೋರಾಟಗಳು ನಡೆದಿವೆ. ಬಟ್ ಅದು ಮುಖ್ಯ ಅಲ್ಲ. ಅವರನ್ನು ಅಪಾಯಕ್ಕೆ ಕೊಡುವಂಥದ್ದು ಇದೆಯಲ್ಲ, ಅದು ತಪ್ಪೇಕದು. ಅವರು ಯಾವುದೇ ಅಪಾಯಕ್ಕೆ, ದೈಹಿಕ ಅಪಾಯಕ್ಕೆ ಮತ್ತು ಆರೋಗ್ಯದ ಅಪಾಯಕ್ಕೆ ಸಿಲುಕದಂತೆ ಕೆಲಸ ಮಾಡೋ ರೀತಿ ಸಂಶೋಧನೆಗಳಾಗಬೇಕು, ಎಕ್ವಿಪ್ಮೆಂಟ್ಗಳು ಬರಬೇಕು, ಅಷ್ಟು ಆಗಬೇಕು ಅಂತ ನಾವು ಆವಾಗಲೇ ವಾದ ಮಾಡಿದ್ದೇವೆ. ಮೂರನೇದೇನೆಂದರೆ, ಈ ಕೆಲಸ ಮಾಡೋವಂಥವ್ರಿಗೆ ನಾನು ಹೇಳಿದ್ನಲ್ಲ, ಅತ್ಯಂತ ಅಪಾಯಕಾರಿ ಸನ್ನಿವೇಶಕ್ಕೆ ಸಿಕ್ಕುವಂಥವ್ರು. ಅವ್ರಿಗೆ ಆರೋಗ್ಯದ ರಕ್ಷಣೆ ಬೇಕು, ಮತ್ತು ಇದನ್ನೆಲ್ಲ ಮಾಡಿ ಅವ್ರಿಗೊಂದು ಮನೆ ಇರುತ್ತೆ, ಸಂಸಾರ ಇರುತ್ತೆ, ಹೆಂಡತಿ ಮಕ್ಕಳು ಇರ್ತಾರೆ, ತಂದೆ ತಾಯಿ ಇರ್ತಾರೆ. ಅವರು ಕೂಡ ದಿನನಿತ್ಯ ಹೋಗೋದ್ರಿಂದ ನಾವು ಇದೇ ಜಾಗದಲ್ಲಿ ಭಾಷಣ ಮಾಡ್ತಾ ಹೇಳಿದ್ದೆನು, ಇಲ್ಲಿ ಬಂದು ಕೆಲಸ ಮಾಡ್ಕೊಂಡು ಅವರು ಸ್ನಾನ ಮಾಡ್ಕೊಂಡು ಶುಚಿಯಾಗಿ ಮನೆಗೆ ಹೋಗಂಗೆ ಆಗಬೇಕು. ಇವರು ಊರಿನ ಕಾಯಿಲೆಗಳನ್ನು ಮನೆಗೆ ತಗೊಂಡೋಗಿ ಆಗಬಾರ್ದು ಅಂತೇಳಿ ಅವಾಗ ಭಾಷಣ ಮಾಡಿದಾಗ ಎಲ್ಲ ಅಲ್ಲಿ ಒಂದೊಂದು ಕಟ್ಟಿದ್ರೆ ಆ ಥರದ್ದು. ಅಂದರೆ ಅವರು ಮನೆಯವರು ಸುರಕ್ಷಿತವಾಗಿ ಇರೋ ಮೊಟ್ಟಮೊದಲದಾಗಿ ನಮ್ಮ UGD ಕಾರ್ಮಿಕರು ಅಥವಾ ನಮ್ಮ ಸಫಾಯಿ ಕರ್ಮಚಾರಿ ನೌಕರರ ವರ್ಗ ಇಷ್ಟು ಸರಳವಾಗಿ ಮತ್ತು ಸುಂದರವಾಗಿ ಅದ್ಭುತವಾಗಿ ಈ ಭಾರತ ದೇಶದ ಈ ಶೋಷಿತರ 2 ಕಣ್ಣುಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡೋದ್ರ ಮೂಲಕ ನಮ್ಮ ಜವಾಬ್ದಾರಿನ, ನಿಮ್ಮೆಲ್ಲರ ಜವಾಬ್ದಾರಿನ ಹೆಚ್ಚಿಸಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಇವತ್ತು ಇನ್ನೊಂದು ವಿಶೇಷ ಇದೆ. ಅದರಲ್ಲೂ ಈಗ ನಮ್ಮ ಶಿಫ್ಟರು ಮಾತಾಡ್ತಾ ಹೇಳಿದ್ರು, ಮಲ ಹೊರುವ ಪದ್ಧತಿ ಭಾರತದಲ್ಲಿ, ಕರ್ನಾಟಕದಲ್ಲಿ ಮೊಟ್ಟ ಮೊದಲಾಗಿ ನಿಷೇಧ ಆಗಿದ್ದು ಸನ್ಮಾನ್ಯ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಬಸವಲಿಂಗಪ್ಪನವರು ಪೌರಾಡಳಿತ ಸಚಿವರಾಗಿದ್ದಾಗ. ಆ ಬಸವಲಿಂಗಪ್ಪನವ್ರದ್ದು ಇವತ್ತು ಜನ್ಮ ದಿನಾಚರಣೆ. ಅವರಿಬ್ಬರ ಜೋಡಿ ಎತ್ತುಗಳ ಕೊಡುಗೆ ಇಲ್ಲದಿದ್ರೆ ಇವತ್ತು ಕೂಡ ಮಲ ಹೊರುವ ಪದ್ಧತಿ ಬಹುಶಃ ಮುಂದುವರೆದಿರ್ತಿತ್ತು ಅಂತ ನಾನಾದರೂ ಭಾವಿಸಿದ್ದೀನಿ. ಅದರಿಂದ ಬಸವಲಿಂಗಪ್ಪನವರ ಜಯಂತಿಯ ಶುಭಾಶಯಗಳು ಹೇಳ್ತಾ, ಅದೃಷ್ಟವಶಾತ್ ದುರಾದೃಷ್ಟವಶಾತ್ತು, ನನಗೆ ಎರಡರಲ್ಲೂ ನಂಬಿಕೆ ಇಲ್ಲ, ಇವತ್ತು ಅಂಥ ಮಹನೀಯರನ್ನ ನಾವು ಒಂದೊಂದು ಜಾತಿ ಉಪಜಾತಿಗೆ ಕಟ್ಟಿ ಹಾಕ್ತಾ ಇರೋದ್ರ ಬಗ್ಗೆ ಅತ್ಯಂತ ವಿಷಾದ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಜಗಜೀವನ್ ರಾಮ್ ಆಗಲಿ, ಅಥವಾ ಶೋಷಿತರಿಗೆ ಪರವಾಗಿ ಹೋರಾಟ ಮಾಡಿದಂಥ ಬಸವಲಿಂಗಪ್ಪನವರಾಗಲಿ ಇತ್ಯಾದಿ, ಬಸವಣ್ಣ ಆಗಲಿ, ಬುದ್ಧ ಆಗಲಿ, ಇವ್ರನ್ನ ನಾವು ಒಂದು ಜಾತಿಗೆ ಸೀಮಿತಗೊಳಿಸಬಾರ್ದು. ಆದರೆ ದುರದೃಷ್ಟವಶಾತ್ ಇದು ಆಯಾ ಜಾತಿ ಉಪಜಾತಿಗೆ ಸೀಮಿತಗೊಳಿಸ್ತಾ ಇರೋದು ಅತ್ಯಂತ ದುಃಖಕರ ವಿಚಾರ. ಆದರೆ ನಮ್ಮೆಲ್ಲರ ಜವಾಬ್ದಾರಿ ಆ ಎಲ್ಲ ಮಹನೀಯರ ಕೊಡುಗೆಗಳನ್ನ ಸ್ಮರಿಸ್ತಾ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಮೂಲಕ ಅವರ ಎಲ್ಲ ಪರಿಚಯಗಳ, ಅವರ ಹೋರಾಟದ ಮಕ್ಕಳಿಗೆ ಪರಿಚಯಿಸೋದ್ರ ಮೂಲಕ ನಾವು ಆ ಜಯಂತಿ ಆಚರಿಸಬೇಕು. ಆ ಮೂಲಕ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಈ ಸಮಾಜದಲ್ಲಿ ಸಮಾಜ ಕಟ್ಟೋದ್ರಲ್ಲಿ ಈ ಎಲ್ಲರ ಕೊಡುಗೆಗೆ
ನಾವು ಗೌರವ ಸಲ್ಲಿಸೋದ್ರ ಮೂಲಕ ನಾವು ಘನತೆ ಒಂದು ಗೌರವದ ಬದುಕನ್ನ ಕಟ್ಕೋಬೇಕು. ಅದಕ್ಕೆ ಎಲ್ಲ ಸಫಾಯಿ ಕರ್ಮಚಾರಿ ಇವರು ಈ ಹಿಂದೆ ನಾನು ಒಂದು 11 ತಿಂಗಳು ಅಂಬೇಡ್ಕರ್ ನಿಗಮದಲ್ಲಿದ್ದಾಗ ಬಹುಶಃ ಸಫಾಯಿ ಕರ್ಮಚಾರಿ ಅಲೆಮಾರಿಗಳ ಬಗ್ಗೆ ಬಹಳಷ್ಟು ರಚನಾತ್ಮಕವಾದ ಕೆಲಸಗಳು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಆದರೆ ಕೆಲವು ಮಾತ್ರ ಆಗಿದ್ದಾವೆ, ಕೆಲವು ಇನ್ನೂ ನಿರಂತರವಾಗಿ ಅದನ್ನು ನಡಿಬೇಕಾಗುತ್ತೆ. ಈಗಾಗಲೇ ನಿಮ್ಮ ಐಕ್ಯತೆ, ನಿಮ್ಮ ಒಗ್ಗಟ್ಟೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಲ್ಲಿವರೆಗೂ ದಯವಿಟ್ಟು ಒಗ್ಗಟ್ಟು ಕಾಪಾಡ್ಕೊಂಡು ನೀವು ಸಂಘಟಿತರಾಗಿ ನಿಮ್ಮ ಹೋರಾಟನ ಮುಂದುವರಿಸಬೇಕು ಅಂತ ಹೇಳಿ